ಮಹಾರಾಷ್ಟ್ರದಲ್ಲಿ ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋ ಚರ್ಚೆ ಗರಿಗೆದರಿದೆ. ಶಿಂದೆ, ಫಡ್ನವೀಸ್, ಅಜಿತ್ ಪವಾರ್ ಸಿಎಂ ರೇಸ್ನಲ್ಲಿ ಇದ್ದು ನಿನ್ನೆ ಸಾಲು ಸಭೆಗಳು ಕೂಡ ನಡೆದಿವೆ. ಆದರೆ ಇವತ್ತು ಕೌನ್ ಬನೇಗಾ ಮಹಾ ಸಿಎಂ ಎಂಬ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಫಡ್ನವೀಸ್, ಶಿಂದೆ ಮಧ್ಯೆ ಪೈಪೋಟಿ, ಯಾರಾಗ್ತಾರೆ ಸಿಎಂ? ಮಹಾರಾಷ್ಟ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಭರ್ಜರಿ ಬಹುಮತ ಪಡೆದಿದೆ. ಆದರೆ ಈಗ ಸರ್ಕಾರ ರಚನೆ ಪ್ರಕ್ರಿಯೆ ಗರಿಗೆದರಿದೆ. ಮುಂದಿನ ಸಿಎಂ ಯಾರಾಗ್ತಾರೆ ಅನ್ನೋದು ಕ್ಷಣಕ್ಕೂ ಕುತೂಹಲ ಹುಟ್ಟಿಸ್ತಾ ಇದೆ. ಒಂದೇ ಕುರ್ಚಿಗೆ ಮೂವರು ರೇಸ್ನಲ್ಲಿ ಇದ್ದು ಶಿಂದೆ ಹಾಗೂ ದೇವೇಂದ್ರ ಫಡ್ನವೀಸ್ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ಇದರ ಮಧ್ಯೆ ಅಜಿತ್ ಪವಾರ್ ಹೆಸರು ಮುನ್ನೆಲೆಗೆ ಬಂದಿರೋದು ರೋಚಕತೆ ಹುಟ್ಟು ಹಾಕಿದೆ. ಸಿಎಂ ಗದ್ದುಗೆ ಮೇಲೆ ಫಡ್ನವೀಸ್ ಕೂರೋದು ಬಹುತೇಕ ಫಿಕ್ಸ್. ಬಿಜೆಪಿಯವರೇ ಮುಖ್ಯಮಂತ್ರಿ ಆಗಲಿ ಎಂದ ಆರ್ಎಸ್ಎಸ್. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಏಕಾಂಗಿಯಾಗಿ 132 ಸ್ಥಾನಗಳಲ್ಲಿ ಗೆದ್ದಿದೆ. ಹೀಗಾಗಿ ಸಿಎಂ ಸ್ಥಾನಕ್ಕೆ ಬಿಜೆಪಿಯ ಫಡ್ನವೀಸ್ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಈ ಮಧ್ಯೆ ನಿನ್ನೆ ಏಕನಾಥ್ ಶಿಂದೆ ಶಿವಸೇನೆಯ ಶಾಸಕಾಂಗ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಅತ್ತ ಅಜಿತ್ ಪವಾರ್ ಕೂಡ ತಮ್ಮ ಪಕ್ಷದ ಶಾಸಕಾಂಗ ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಹೀಗಾಗಿ ಮೂವರು ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ದಾರೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಮತ್ತೊಂದೆಡೆ ಆರ್ಎಸ್ಎಸ್ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಬಿಜೆಪಿಯಿಂದಲೇ ಯಾರಾದರೂ ಸಿಎಂ ಆಗ್ಲಿ ಎಂಬ ಸ್ಪಷ್ಟ ಸಂದೇಶ ನೀಡಿದೆ. ಹೀಗಾಗಿ ಶಿಂದೆಯನ್ನ ಡಿಸಿಎಂ ಸ್ಥಾನಕ್ಕೆ ಒಪ್ಪಿಸುವ ಮಾತುಗಳು ಕೇಳಿ ಬರ್ತಾ ಇವೆ. ಮಹಾ ಸಿಎಂ ಆಯ್ಕೆ ಗೊಂದಲಕ್ಕೆ ಹಿಂದೆ ಬೀಳುತ್ತಾ ತೆರೆ. ಇಂದು ಮಹಾಯುತಿ ಮೈತ್ರಿಕೂಟದ 3 ಪಕ್ಷಗಳ ನೂತನ ಶಾಸಕರ ಸಭೆ ಕರೆಯಲಾಗಿದೆ. ಓರ್ವ ಸಿಎಂ ಮತ್ತು 2 ಉಪಮುಖ್ಯಮಂತ್ರಿಗಳ ಸೂತ್ರ ಹೆಣೆಯುವ ಸಾಧ್ಯತೆ ಇದೆ. ಆದರೆ ಸಿಎಂ ಆಗಿದ್ದ ಏಕನಾಥ್ ಡಿಸಿಎಂ ಆಗೋದಕ್ಕೆ ಒಪ್ತಾರಾ ಅನ್ನೋದೇ ಪ್ರಶ್ನೆ. ನವೆಂಬರ್ 28ಕ್ಕೆ ಸೂರೇನ್ ಪ್ರಮಾಣ ವಚನ. ಅತ್ತ ಜಾರ್ಖಂಡ್ನಲ್ಲಿ ಹೇಮಂತ್ ಸೂರೇನ್ ಮತ್ತೊಮ್ಮೆ ಮುಖ್ಯಮಂತ್ರಿ ಪಟ್ಟಕ್ಕೇರೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇದೇ ನವೆಂಬರ್ 28ಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಒಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಎನ್ಡಿಎ ಮೈತ್ರಿಕೂಟದ ಸರ್ಕಾರ ಸೂತ್ರ ಹೇಗಿರುತ್ತೆ ಅನ್ನೋದೇ ದೊಡ್ಡ ಕುತೂಹಲ. ಹರೀಶ್, ಟಿವಿ9, ನವದೆಹಲಿ.